ಇದರಂತ ಜ್ಞಾನ ಯಾವಾಗ ಕೈ ಕೊಡಂಗಿಲ್ಲ. ಒಬ್ಬ ರಾಜ ಅದಾನಂದ್ರೆ ಅವ್ನಿಗೆ ಎಲ್ಲಿ ಕಿಮ್ಮತ್ ಇರ್ತದೆ ಹೇಳ್ರಿ? ಅವನ ಆಸ್ಥಾನದೊಳಗೆ ಮಾತ್ರ ಕಿಮ್ಮತ್ ಇರ್ತದೆ ರಾಜ. ಒಬ್ಬ MLA ಇದಾರಂದ್ರೆ ಅವ್ರಿಗೆ ಎಲ್ಲಿ ಕಿಮ್ಮತ್ ಇರ್ತದೆ ಹೇಳ್ರಿ? ಅವ್ರದ್ದೇನೋ ಒಂದು ಕ್ಷೇತ್ರ ಇರ್ತದಲ್ಲ, ಅಲ್ಲಷ್ಟೇ ಅವ್ರಿಗೆ ಕಿಮ್ಮತ್ ಇರ್ತದೆ. ಬೇರೆ ಕ್ಷೇತ್ರಕ್ಕೆ ಹೋದ್ರೆ ಇವ್ರು ಯಾರು ಬಿಡ್ರಿ ನಮ್ಗೆ ಗೊತ್ತೇ ಇಲ್ಲ, ಇವ್ರು ಯಾರು ಬಿಡ್ರಿ ನಾವು ನೋಡೇ ಇಲ್ಲ ಅಂತಾರ. ಅದಕ್ಕೆ ಸಂಸ್ಕೃತದವ್ರು ಹೇಳ್ತಾರೆ, ಮಕ್ಕಳಿಗೆ ಎಲ್ಲಾ ಕಡೆನೂ ಗೌರವ ಸಿಗ್ತೈತಿ ಅನ್ನುವಂತ ಮಾತನ್ನ ಬಹಳ ಚಂದ ಹೇಳ್ತಾರೆ. ಇಂಥ ವಿಚಾರಗಳನ್ನ ನಾವು ಮಕ್ಕಳಲ್ಲಿ ತುಂಬಬೇಕು. ನೀವೆಲ್ಲ ಸಣ್ಣ ಸಣ್ಣ ಮಕ್ಕಳಿದ್ದೀರಿ. ನಮ್ಮ ಪೂಜಾರಿ ಸರ್ ಅವರು ಬಹಳ ಚಂದ ಒಂದು ಮಾತು ಹೇಳಿದರು, ನೀವ್ಯಾರು ದುಶ್ಚಟಗಳಿಗೆ ಬಲಿ ಆಗಬಾರದು, ಸಂಸ್ಕಾರವನ್ನ ಪಡ್ಕೊಳ್ಬೇಕು. ಅಕ್ಷರವನ್ನ 4 ಅಕ್ಷರ ಕಡಿಮೆ ಕಲಿದ್ರೆ ನೀವು ನಮಗೇನು ತೊಂದರೆ ಇಲ್ಲ. ಭಾರತ ದೇಶದೊಳಗೆ ಬಹಳ ಶಾನೆ ಬಂದಿದ್ದಾರೆ, ಅದೇ ಅದ್ರ ಬಗ್ಗೆ ಮಾತಿಲ್ಲ. ಈಗ ನೋಡ್ರಿ ನೀವು, ಈ ಶಿಕ್ಷಣ ಅನ್ನುವಂಥದ್ದು ಯಾಕೆ ಬಹಳ ಮುಖ್ಯ ಆಗ್ತದೆ ಅಂದ್ರೆ, ನಮ್ಮ ಯಾರಾದ್ರೂ ಪ್ರಶ್ನೆ ಕೇಳಿದ್ರು ಅಂದ್ರೆ ಶಿಕ್ಷಣ ಮುಖ್ಯನೋ ಏನು ಸಂಸ್ಕಾರ ಮುಖ್ಯನೋ ಅಂತ ಪ್ರಶ್ನೆ ಕೇಳಿದ್ರು ಅಂದ್ರೆ ನಾವು ಸಂಸ್ಕಾರ ಮುಖ್ಯ ಅಂತ ಹೇಳ್ತೀವಿ. ಯಾಕೆ ಗೊತ್ತದ? ಈ ದೇಶದೊಳಗ, ಈ ಜಗತ್ತಿನೊಳಗ ಈಗೇನು ಹಾನಿಕರ ಆಗಿರುವಂತ ಎಲ್ಲ ಘಟನೆಗಳು ನಡೆಯಕತ್ತಾವಲ್ಲ, ಇದಕ್ಕೆಲ್ಲ ಯಾರು ಕಾರಣ ಅಂತ ಮಾಡಿರಿ ನೀವು? ಸುಶಿಕ್ಷಿತರು. ಇದನ್ನೆಲ್ಲ ಬಾಂಬ್ ಕಂಡಿಡಿದವ್ರು ಯಾರು? ಸುಶಿಕ್ಷಿತರ ಕಂಡುಹಿಡಿದಿದ್ದು. ಮಿಸೈಲ್ ಕಂಡುಹಿಡಿದವ್ರು ಯಾರು? ನೋಡ್ರಿ, ರಾಷ್ಟ್ರೀಯ ಭದ್ರತೆಗಾಗಿ ಅದನ್ನು ಕಂಡುಹಿಡಿಬೇಕು. ಆ ಮಾತು ಬೇರೆ. ಈ ಜಗತ್ತು ಬಹಳ ಸುಂದರವಾಗಿ ಯಾರಿಂದ ಕಾಣ್ತದೆ ಅಂದ್ರೆ ಸುಶಿಕ್ಷಿತರಿಂದ ಕಾಣ್ತದೆ. ಈ ಜಗತ್ತಿಷ್ಟು ಯಾಕೆ ಹದಗೆಟ್ಟು ಹೈದರಾಬಾದ್ ಆಗೈತಿ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಅಂದ್ರೆ ಅದು ಸುಶಿಕ್ಷಿತನ ಆಗಿದೆ. ಹೀಗಾಗಿ ನಾವು ಏನು ಕಲಿಬೇಕು ಅಂದ್ರೆ, ಅಕ್ಷರವನ್ನ ನೀವು 4 ಅಕ್ಷರ ಕಡಿಮೆ ಕಲಿರಿ, ನಿಮ್ಗೆ ಪುರಸ್ಕಾರ ಇರ್ತೈತಿ. ಆದ ಸಂಸ್ಕಾರವನ್ನು ಯಾವತ್ತಿಗೂ ಕೂಡ ನೀವು ಬಿಡಬಾರ್ದು. ಸಂಸ್ಕಾರವಂತರಾಗಿ ನೀವು ಬದುಕಿ ಬಿಟ್ರಿ ಅಂತಂದ್ರೆ ನಿಮ್ಮ ಬದುಕು ಬಂಗಾರ ಆಗ್ತದೆ. ಅದಕ್ಕೆ ಶಾಲೆ ಒಳಗೆ ಸರ್ ಎಲ್ಲ ಬಡಿತಿದ್ರಿ ಮೊದಲೆಲ್ಲ. ಹೀಗಾಗಿ ಪೊಲೀಸರಿಗೆ ಮೊದಲು ಕೆಲಸ ಇರಲಿಲ್ಲ. ಈಗ ಶಾಲೆಯಾಗ ಏನಾರೆ ಮೊಮಿನ್ ಸರ್ ಅಂತವ್ರ ಕೈ ಇಟ್ಟಂದ್ರೆ TV9 ಅವ್ರು ಬಂದ ಬಿಡ್ತಾರೆ. ಮೊಮಿನ್ ಸರ್ ಅಂತವ್ರಿಗೆ ಹುಡುಗರನ್ನ ಬಿಡ್ಯಾಕತ್ತಾರ ನೋಡ್ರಿ ಅಂತ ತಿಳ್ಕೊಂಡು ಬ್ಯಾಡ್ರಿ ಪುಂಖಾನುಪುಂಖವಾಗಿ ಅವ್ರ ಕಿಮ್ಮತ್ತು ತೆಗೆದು ಆ ಹುಡುಗರನ್ನ ಬಡಿಬಾರ್ದು ಅನ್ನುವಷ್ಟರ ಮಟ್ಟಿಗೆ ಇವತ್ತು ಅನ್ನಕ್ಕೂ ಇವತ್ತು ಟೀಚರ್ಗಳಿಗೆ ಅವ್ರ ಅವಕಾಶ ಇಲ್ಲ. ಅವಾಗ ಅದ್ರ ಪರಿಣಾಮ ಏನಾಗೈತೆ ಅಂತೀರಿ ನೀವು? ಮೊದಲು ಶಾಲ್ಯಾಗ ಸರ್ ಭಾಳ ಚಂದ ಲಾಠಿ ಹಿಡ್ಕೊಂಡು ಅವ್ರು ಮಸ್ತಾಗಿ ಚಡಿ ಚಮಚಮ್ ವಿದ್ಯಾಗಮಕ ಅಂತ ಬಡಿತಿದ್ರಿ. ಪೊಲೀಸರಿಗೆ ಕೆಲಸ ಕಡಿಮೆ ಇತ್ತು. ಈ ಸರ್ಗಳು ಯಾವಾಗ ಶಾಲ್ಯಾಗ ಬಿಡಿದು ಕಡಿಮೆ ಆಗ್ತಲ್ಲ, ಪೊಲೀಸರು ಲಾಠಿ ರುಚಿ ಎಲ್ಲರೂ ತಿನ್ನೋಂಗಾಗಿರ್ತಾರೆ. ಇಂಥ ವ್ಯವಸ್ಥೆಗೆ ಇವತ್ತು ನಾವು ಮಾರ್ಪಾಡು ಆಗುವಂಥದ್ದನ್ನು ನೋಡಿದರೆ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕುದುರೆಮನಿ ಸರ್ ಅಂತ ಆದರ್ಶ ಶಿಕ್ಷಕರನ್ನು ಇಲ್ಲಿ ಕರೆಸಿ, ನಮ್ಮ ಮಾಳಿಗೆ ಸರ್ ಅಂತವ್ರು ಅವರು ಕೂಡ ಇಲ್ಲಿ ಸೇವೆಯನ್ನು ಮಾಡಿದ್ರು ಅಂತ ತಿಳ್ಕೊಂಡು ಹೇಳಿದರು. ಆಮೇಲೆ ಮೋಮಿನ್ ಸರ್ ಅಂತೂ ಸರಿನೇ ಸರಿ, ನಮ್ಮ ನಾಮದೇವ್ ಕೋತ್ ಅವರು ಅವರೆಲ್ಲ ತಂಡವನ್ನು ಕಟ್ಕೊಂಡು ನಿಮಗೆಲ್ಲ ಪಾಠ ಮಾಡ್ತಾ ಇರುವಂಥದ್ದನ್ನು ನೋಡಿದ್ರೆ ನಾನು ನಿಜಕ್ಕೂ ಭಾಳ ಖುಷಿ ಅನ್ನಿಸ್ತದೆ. ನಮ್ಮ ನಾಮದೇವ್ ಸರ್ ಬಗ್ಗೆ ನಮ್ಗೆ ಹೇಳೋದು, ನಮ್ಮ ಜೂನಿಯರ್ ಆಗಿ ನನ್ನ ಜೊತೆ ಪ್ರೈಮರಿ ಸ್ಕೂಲಿಗೆ ಬರ್ತಿದ್ರು ಅವರು. ಯಾವಾಗಲೂ ನಾನು ಬಿಟ್ಟಿರಕ್ಕಿರಲಿಲ್ಲ, ಅವ್ರು ನಮ್ಮ ಜೊತೆನೇ ಇರೋರು. ಅವ್ರು ಯಾವಾಗಲೂ ನಾನು ಗುಡಿಗೆ ಬಂದ್ರು ನನ್ನ ಜೊತೆನೇ ಬರೋದು, ನಾನು ಹಿಂದಿಂದನೇ ಬರೋದು, ನಾನು ಸ್ಕೂಲಿಗೆ ಹೋದ್ರು ನಾನು ಹಿಂದಿಂದನೇ ಬರೋದು, ಆಟ ಆಡೋದು ನಮ್ಮ ಜೊತೆನೇ ಆಟ ಆಡೋದು ಅಂತ ಒಂದು ಪ್ರೂಫ್. ಯಾಕಂದ್ರೆ ಒಂದೇ ಓಣಿಯಲ್ಲಿ ನಾವೆಲ್ಲ ಇರೋಣದ್ರಿಂದ ಭಾಳ ಅಂದ್ರೆ ಭಾಳ ಗೌರವದಿಂದ ಅವರು ನಮ್ಮನ್ನು ಸಣ್ಣಾಗಿದ್ದಾಗ ಅಷ್ಟೇ ನನ್ನ ಗೌರವದಿಂದ ಕಾಣ್ತಾ ಇದ್ರು. ಈಗಂತೂ ಅವರು ನಮ್ಮ ಆರಾಧ್ಯ ಗುರುಗಳು ನೀವು ನೋಡ್ರಿ ಅಂತ ತಿಳ್ಕೊಂಡು ಅವ್ರು ಹೇಳುವಂಥದ್ದನ್ನು ಕೇಳಿದ್ರೆ ನಾನು ಭಾಳ ಖುಷಿ ಅನಿಸ್ತದೆ. ಅವರು ನಿಜಕ್ಕೂ ಪ್ರತಿಭಾವಂತರು. ಅವ್ರಿಗೆ ಸಹಜವಾಗಿಯೇ ಗೌರ್ಮೆಂಟ್ ನೌಕರಿ ಸಿಗಬೇಕಾಗಿತ್ತು. ಈಗ ಬೇರೆ ಬೇರೆ ನೋಡ್ರಿ ಸಮಾಜದೊಳಗಿರುವಂಥ ಬೇರೆ ಬೇರೆ ಕಾರಣಗಳಿಗಾಗಿ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಅಂಥ ಪ್ರತಿಭಾ ಸಂಪನ್ನರಾಗಿರುವಂಥ ಆದರ್ಶ ಶಿಕ್ಷಕರಿಂದ ನೀವೆಲ್ಲರೂ ಪಾಠ ಕಲಿತಾ ಇರುವಂಥದ್ದನ್ನು ನೋಡಿದ್ರೆ ನಿಜಕ್ಕೂ ಭಾಳ ಖುಷಿ ಅನ್ನಿಸ್ತದೆ. ಅವರ ಸೇವಾ ಕೈಂಕರ್ಯ ಇದೇ ರೀತಿ ಮುನ್ನಡೀಲಿ. ನನಗೆ ಈ ಕಾರ್ಯಕ್ರಮ ಬರಬೇಕು ಅಂತ ತಿಳ್ಕೊಂಡು ಭಾಳ ದಿನದಿಂದ ಫೋನ್ ಮಾಡ್ತಿದ್ರು, ಆಚಾರ ಬರ್ರಿ ಅಂತ ಹೇಳಿ. ನನಗೆ ಕಾರ್ಯ ಬಾಹುಲ್ಯದಿಂದಾಗಿ ಬರೋಕ್ಕಾಗ್ತಿರ್ಲಿಲ್ಲ. ಈಗಾದರೂ ನಾನು ಅರ್ಧ ತಾಸು ಅಷ್ಟೇ ಬಂದು ಹೋಗ್ತಿರ್ಲಿ ಅಂತ ತಿಳ್ಕೊಂಡು ಹೇಳಿದೆ. ಅವ್ರು ಯಾಕೆ ನಾ ಕಾರ್ಯಕ್ರಮ ಬರಬೇಕು ಅಂತ ತಿಳ್ಕೊಂಡು ಕೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರು, ನಮ್ಮಲ್ಲಿ ಏನು ಪಾಠ ಕಲಿಯಕ್ಕೆ ಬರ್ತಾರಲ್ರಿ ಅವರೆಲ್ಲ ಹಳ್ಳಿ ಜನ ಇರ್ತಾರೆ, ಹಳ್ಳಿ ಮಕ್ಕಳು ಇರ್ತಾರೆ, ಅದ್ರ ಸಲುವಾಗಿ ನೀವು ಬರಬೇಕ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಅದಕ್ಕೆ ನಾನು ಒಂದೇ ಮಾತು ಹೇಳಿದೆ, ಹಳ್ಳಿ ಮಕ್ಕಳು ಪಟ್ಟಣದ ಮಕ್ಕಳೆಲ್ಲ ಅಲ್ಲಿ ಇರ್ತಾರೆ ಅಂದರೆ ನೋಡ್ರಿ, ಬೆಂಗಳೂರು ಬೆಳಗಾವಿ ಬಾಗಲಕೋಟೆ ಅಂತ ಮಕ್ಕಳಿಗೆ ನಾವು ಹೇಳ್ಬೇಕಾದ್ರೆ ಏನು ಜರುರತ್ತಿಲ್ಲ. ಅವರೆಲ್ಲ ದೊಡ್ಡ ದೊಡ್ಡ ಶಾಲೆಗಳಿಗೆ ಹೋಗ್ತಾರೆ, ₹1,00,000 ಫೀಸ್ ಕೊಟ್ಟು ಕಲಿತಾರೆ. ನೀವೆಲ್ಲ ಹಳ್ಳಿ ಮಕ್ಕಳು ಇಲ್ಲಿ ಇರೋಣದ್ರಿಂದ ನಾನು ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಯಾಕೆ ಬಂದೆ ಅಂತಂದರೆ, ಯಾವಾಗಲೂ ನಮ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಿದ್ರು, ಭಾರತ ಉದ್ಧಾರ ಆಗೋದಂದ್ರೆ ಯಾವಾಗ ಉದ್ಧಾರ ಆಗ್ತದೆ? ಹಳ್ಳಿಗಳು ಉದ್ಧಾರ ಅಂದರೆ ಭಾರತ ಉದ್ಧಾರ ಆಗ್ತೈತಿ ಅಂತ ಹೇಳ್ತಿದ್ರು ಅವರು. ಅದಕ್ಕೆ ಗ್ರಾಮೋದ್ಧಾರ ಭಾರತ, ಗ್ರಾಮ ಸ್ವರಾಜ್ಯ ಅನ್ನುವಂಥ ಕಲ್ಪನೆಯನ್ನು ಅವ್ರು ಕೊಟ್ಟರು. ಹೀಗಾಗಿ ಹಳ್ಳಿಗಳನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ನಮ್ಮ ಹಳ್ಳಿಯ ರೈತಾಪಿ ವರ್ಗದ ಮಕ್ಕಳಿಗೆ ಅಭ್ಯಾಸ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ನಾನು ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಈ ಕಾರ್ಯಕ್ರಮಕ್ಕೆ ಬಂದೆ. ನೀವನ್ನೆಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು. ಒಟ್ಟಾರೆ ನಾವೇನು ತಿಳ್ಕೊಳ್ಬೋದು, ಚೆನ್ನಾಗಿ ಅಭ್ಯಾಸ ಮಾಡೋದು, ನಮ್ಮ ಸುತ್ತಲಿನ ಪರಿಸರವನ್ನು ಸುವ್ಯವಸ್ಥಿತವಾಗಿ ಇರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕು. ಆವಾಗ ರಾಜ್ಯಕ್ಕೂ ಒಳ್ಳೆಯದಾಗ್ತದೆ, ರಾಷ್ಟ್ರಕ್ಕೂ ಒಳ್ಳೆಯದಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ನಾಮದೇವ್ ಕೋತ್ ಅವರಿಗೂ ಮತ್ತು ಅವರೆಲ್ಲ ಬೋಧಕೇತರ ಸಿಬ್ಬಂದಿಯವರಿಗೆ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸಬೇಕು.
ಹೇಳಿ ನಮಗೆಲ್ಲ ಶುಭ ಕೂಡಿ. ಯಾಕಂದ್ರೆ ಭಾಳ ಹೊತ್ತಿನ ತಾವೆಲ್ಲ ಕೂತ್ಕೊಂಡಿದ್ದೀವಿ. ಒಬ್ಬ ಸರಿಯಾದ ಹುಡುಗ, ಆರೋಗ್ಯವಂತ ಹುಡುಗ ಎಷ್ಟು ನಿಮಿಷ ಲಕ್ಷ್ಯ ಕೊಟ್ಟು ಕೇಳ್ತಾನಂದ್ರೆ ಕೇವಲ 40 ನಿಮಿಷ ಮಾತ್ರ ಕೇಳ್ತಾನೆ. ನೀವೆಲ್ಲ ಬಂದು ಕೂತಿ 2 ತಾಸು ಆಯಿತು. ಆದರೂ ನೀವು ಅತ್ಯಂತ ಆಸಕ್ತಿಯಿಂದ ಕೂತ್ಕೊಂಡಿರಿ ಅಂದರೆ ಒಂದು ಶಾಂತಿ ಸದ್ಭಾವನ ಪ್ರಶಸ್ತಿ ನಿಮಗೆ ಕೊಡಬೇಕು ಎಲ್ಲರಿಗೂ. ಯಾಕಂದರೆ ಸಣ್ಣ ಸಣ್ಣ ಮಕ್ಕಳು ಮನಸ್ಸು ಚಲಚಲಾಗಿ ಎದುರಾಡ್ತಿರ್ತದೆ, ಆಟ ಆಡ್ಬೇಕು ಅನಿಸ್ತಿರ್ತದೆ. ಅದನ್ನೆಲ್ಲ ಬಿಟ್ಟು ಶಿಷ್ಟಾಚಾರದಿಂದ ಸಂಸ್ಕಾರವಂತರಾಗಿ ತಾವು ಕೂತ್ಕೊಂಡಿದ್ದನ್ನು ನೋಡಿದ್ರೆ ನನಗೆ ನಿಜಕ್ಕೂ ಭಾಳ ಖುಷಿ ಅನಿಸ್ತದೆ. ಎಲ್ಲ ಪಾಲಕರಿಗೂ ಒಂದು ಮಾತ್ರ ನಾನು ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ದೇಶಕ್ಕೆ ಅಕ್ಕಿಯ ಕೊರತೆ ಆಯಿತು ಅಂದರೆ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬೋದು. ನಮ್ಮ ದೇಶಕ್ಕೆ ಕಂಪ್ಯೂಟರ್ಗಳ ಕೊರತೆ ಆಯಿತು ಅಂದರೆ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬೋದು. ನಮ್ಮ ದೇಶಕ್ಕೆ ಕಾರುಗಳ ಕೊರತೆ ಆಯಿತು ಅಂದರೆ ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಬೋದು. ನಮ್ಮ ದೇಶಕ್ಕೆ ಸಂಸ್ಕಾರವಂತ ಮಕ್ಕಳ ಕೊರತೆ ಆಯಿತು ಅಂದರೆ ನಾವು ಯಾವ ದೇಶದಿಂದ ತರಿಸ್ಕೊಳ್ಬೋದು? ಅದಕ್ಕೆ ನಾನು ಎಲ್ಲ ಪಾಲಕರಿಗೆ ಹೇಳೋದು, ನಾವು ಬೇರೆ ಬೇರೆ ದೇಶದಿಂದ ನಾವು ಸಂಸ್ಕಾರವಂತ ಮಕ್ಕಳನ್ನ ಆಮದು ಮಾಡ್ಕೊಳಕ್ಕೆ ನಮಗೆ ಬರಂಗಿಲ್ಲ. ನಮ್ಮ ಮಕ್ಕಳಿಗೇನೆ ನಾವು ಸಂಸ್ಕಾರ ಕೊಡಬೇಕಾಗಿರೋದ್ರಿಂದ ಇಲ್ಲಿ ಅವ್ರು ಕೋತ್ ಸರ್ ಹತ್ರ ಅವ್ರು 8 ನಿಮಿಷ ಇರ್ತಾರೆ, 8 ತಾಸು ಇರ್ತಾರೆ, 4 ತಾಸು ಇಲ್ಲಿ ಇರ್ತಾರೆ. ಇಲ್ಲಿ 20 ತಾಸಲ್ಲ ಅವ್ರ ಮಕ್ಕಳು ಎಲ್ಲಿರ್ತಾರೆ ಅಂದ್ರೆ ಮನೆಯೊಳಗೆ ಇರ್ತಾರೆ. ಹೀಗಾಗಿ ಎಲ್ಲ ಪಾಲಕರು ಸರಿಯಾದ ಶಿಕ್ಷಣವನ್ನು ಕೊಡ್ರಿ, ಸಂಸ್ಕಾರವನ್ನು ಕೊಡ್ರಿ. ಮಕ್ಕಳಿಗಾಗಿ ಆಸ್ತಿ ಮಾಡೋಕ್ಕೆ ಯಾವಾಗೂ ಹೋಗ್ಬೇಡ್ರಿ. ಅವ್ರ ಮಕ್ಕಳಿಗಾಗಿ ಆಸ್ತಿ ಮಾಡಿ ಅವ್ರಿಗೆ ಸಂಸ್ಕಾರ ಕಲಿಸ್ಲಿಲ್ಲ ಅಂದ್ರೆ 10 ವರ್ಷದಾಗ ನಿಮ್ಮ ಆಸ್ತಿ ಎಲ್ಲ ಹಾಳು ಮಾಡಿ ಹೋಗ್ಬಿಡ್ತಾರೆ. ಅದಕ್ಕೆ ಮಕ್ಕಳಿಗಾಗಿ ಆಸ್ತಿ ಮಾಡಬಾರ್ದು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿಬಿಟ್ರಿ ಅಂದ್ರೆ ನಿಮಗಿಂತನೂ ಪುಣ್ಯವಂತ ಪಾಲಕರು ಮತ್ತೊಬ್ರು ಯಾರೂ ಇಲ್ಲ ಅನ್ನುವಂಥ ಮಾತನ್ನು ಎಲ್ಲ ಪಾಲಕರಿಗೆ ಹೇಳಿ ಅಂತ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ರಿ ಅನ್ನುವಂಥ ಮಾತನ್ನು ಮತ್ತೊಂದು ಸಾರಿ ಹೇಳಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ. ಶರಣಾರ್ಥಿ.